ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನಿಶಿತಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನೀವೆಲ್ಲ ಚೆನ್ನಾಗಿರಬೇಕು ಅಂತ ದೇವನ ಕೇಳ್ತಾ ವಿಡಿಯೋ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಇವತ್ತಿನ ರೆಸಿಪಿ ಏನೆಂದರೆ ಪಾನಿಪುರಿ. ಅವರೇ ಬೇಳೆ ಸೀಸನ್ ಆಗಿರೋದ್ರಿಂದ ಅವರೇ ಬೇಳೆ ಹಾಕ್ಬಿಟ್ಟು ಇದಕ್ಕಿರೋ ಬೇಳೆ ಹಾಕ್ಬಿಟ್ಟು ಪಾನಿಪುರಿ ಮಾಡ್ತಾಯಿದ್ದೀನಿ. ಅದು ಯಾವ ಥರ ಅಂತ ನೋಡೋಣ ಬನ್ನಿ. ಫಸ್ಟು ಬೇಳೆ ಎಲ್ಲ ತೊಳ್ಕೊಂಡು ನೀಟಾಗಿ ಕುಕ್ಕರ್ಗೆ ಹಾಕಿ ಅದನ್ನೆಲ್ಲ 2-3 ಮೆಣಸಿನ್ಕಾಯಿ ಹಾಕಿ ಒಂದು 3 ವಿಜಿಲ್ ಬರೋ ತನಕ ಇರಬೇಕು ಬಂದರೆ 3 ವಿಜಿಲ್ ಬರೋ ತನಕ ಇದ್ಮೇಲೆ ನಾನು ಪೂರಿ ಎಲ್ಲ ತಗೊಬಂದಿದ್ದು ರೆಡಿಮೇಡ್ ಪೂರಿನೇ. ಎಣ್ಣೆ ಎಲ್ಲ ಚೆನ್ನಾಗಿ ಕಾಯ್ದ್ಮೇಲೆ ಎಣ್ಣೆಗೆ ಹಾಕ್ಕೊತಾ ಇದ್ದೀನಿ ಪೂರಿ ಎಲ್ಲ ಚೆನ್ನಾಗಿ ಬರ್ತಾಯಿದೆ. ಉಬ್ಕೊಂಡು ಗುಂಡ್ಗೆ ರೌಂಡ್ಗೆ ನೋಡೋಕ್ಕೂ ಚೆನ್ನಾಗಿತ್ತು, ಆದರೆ ತಿನ್ನೋಕ್ಕೂ ಚೆನ್ನಾಗಿತ್ತು. ನೀವು ಒಂದ್ಸರಿ ಮನೇಲಿ ಟ್ರೈನ್ ಮಾಡ್ಬೋದು ಈ ರೆಸಿಪಿ ಹಿಂಗೆ ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಮತ್ತು ಕುಕ್ಕರೆಲ್ಲ ತಣ್ಣಗಾದ್ಮೇಲೆ ಅದೊಂದು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು ನಾವು. ಅದು ಇದಕ್ಕೆ ಬೇಳೆ ಇದೆಯಲ್ಲ ಅದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ನುಣ್ಣಕ್ಕೆ ರುಬ್ಕೊಂಡಿದ್ದೆ ನಾನು. ನುಣ್ಣಕ್ಕೆ ರುಬ್ಕೊಂಡು ಮತ್ತು ಅದರ ಬಿಸಿ ನೀರು ಇರುತ್ತಲ್ಲ ಅದು ಒಂದು ಬಟ್ಲಿಗೆ ಬಗ್ಸ್ಕೊಂಡು ಅದೇ ನೀರೇ ಹಾಕಿ ಮತ್ತು ಇದು ಮಾಡಿದೆ. ಚೆನ್ನಾಗಿ ರುಬ್ಕೊಂಡು ಆದಮೇಲೆ ಮತ್ತು ಅದೇ ಬಿಸಿನೀರು ಒಂದು ಬಟ್ಲಿಗೆ ಬಗ್ಸ್ಕೊಂಡಿದೆ. ಅದೆಲ್ಲ ಕುಕ್ಕರ್ಗೆ ಬಗ್ಸ್ಕೊಂಡು ಅದೇ ನೀರಲ್ಲೇ ಅದು ಮಿಕ್ಸಿ ಜಾರ್ ಇತ್ತಲ್ಲ ಅದೆಲ್ಲ ನೀಟಾಗಿ ತೊಳ್ಕೊಂಡು ಒಲೆ ಮೇಲೆ ಇಟ್ಬಿಟ್ಟು ಸ್ವಲ್ಪ ಅದಕ್ಕೆ ಅರಿಶಿನ ಹಾಕ್ತೆ, ಸ್ವಲ್ಪ ಮಸಾಲೆ ಪುಡಿ, ಸ್ವಲ್ಪ ಖಾರದ ಪುಡಿ. ಯಾಕಂದರೆ ನಾನು ಆಲ್ರೆಡಿ ಹಾಕಿದ್ನಲ್ಲ 3 ಮಿರ್ಚಿ, ಮುಂದೆ 3 ಮಸಾಲೆ ಹಾಕ್ಬಿಟ್ಟು ಚೆನ್ನಾಗಿ ಕಲ್ಸ್ಕೊಂಡ್ಮೇಲೆ ಚೆನ್ನಾಗಿ ಕುದಿ ಬಂತು. ಚೆನ್ನಾಗಿ ಕುದ್ಮೇಲೆ ಒಂದು ಬಟ್ಲಿಗೆ ಹಾಕ್ಕೊಂಡೆ. ನನ್ನ ಮಗಳು ಕುತ್ಕೊಂಡವಳು ನೋಡಿ ಪೂರಿ ತಿನ್ನೋದಕ್ಕೆ. ಹಾಯ್ ಮಾಡ್ತಾಯಿದ್ದಾರೆ ನಿಮಗೆಲ್ಲರಿಗೂ. ನಾನು ಆವಾಗಲೇ ತುರ್ದಿಕ್ಕೊಂಡಿದ್ದೆ. ಒಂದು ಕ್ಯಾರೆಟು, ಒಂದು ಟೊಮೊಟೊ, ಒಂದು ಈರುಳ್ಳಿ, 1-2 ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಚ್ಕೊಂಡು ಇಟ್ಕೊಂಡಿದ್ದೆ ರೆಡಿಯಾಗಿ. ಅದಕ್ಕೆ ಸ್ವಲ್ಪ ಉಪ್ಪು, ಖಾರ, ಸ್ವಲ್ಪ ಮೆಣಸಿನ ಪುಡಿ ಎಲ್ಲ ಹಾಕಿ ಕಲಿಸ್ತಾ ಇದ್ದೀನಿ. ಅದನ್ನೆಲ್ಲ ಕಲಿಸಿದ್ರೆ ಇಲ್ಲಾಂದರೆ ಅದರಲ್ಲಿ ಉಪ್ಪು ಖಾರ ಎಲ್ಲಿ ಇರ್ತೈತೆ ಹೇಳ್ರಿ. ಅದೆಲ್ಲ ಕಲಿಸಿದ್ಮೇಲೆ ಪೂರಿ ಎಲ್ಲ ಇದು ಮಾಡಿಬಿಟ್ಟು ಅದರಲ್ಲಿ ನಾನು ಅವರೆಕಾಳು ಪ್ಯೂರಿ ಮಾಡಿದ್ನಲ್ಲ ಅದೆಲ್ಲ ತುಂಬಿಸ್ತಾ ಇದ್ದೀನಿ ಎಲ್ಲದಕ್ಕೂ. ನನ್ನ ಮಗಳು ಒಂದು ಕಡೆ ಡ್ಯಾನ್ಸು ಅವ್ರ ಅಜ್ಜಿ ಹೇಳ್ಕೊಡ್ತಾ ಇದ್ದಾರೆ. ಸ್ಟೆಪ್ಸ್ ಹಂಗಾಡಮ್ಮ ಹಿಂಗಾಡಮ್ಮ ಅಂತ ಹಾಯ್ ಮಾಡ್ತಾ ಇದ್ದಾಳೆ. ಸ್ವಲ್ಪ ಹೊತ್ತು ಡ್ಯಾನ್ಸ್ ಆಡಿ ಕುಂಡು ಬರೀ ಪೂರಿನೇ ತಿಂತಾ ಇದ್ದಾಳೆ ಅವಳು. ಏನು ಇದೆಲ್ಲ ಖಾರ ಇರಲ್ಲ, ಇದೆಲ್ಲ ತಿನ್ನಕ್ಕೆ ಹೋಗಲ್ಲ, ಬರೀ ಪೂರಿ ತಿಂತಾ ಇದ್ದಾಳೆ. ಅವರಪ್ಪ ಹಾಡು ಟಿ ವಿಯಲ್ಲಿ ಹಾಡು ಬರ್ತಾ ಇದ್ದು ನೋಡು ಕುಣಿಯಮ್ಮ ಅಂತ ಹೇಳಿದ್ರೆ ಚೆನ್ನಾಗಿ ಕುಣಿದು ಕುಪ್ಪಳಿಸ್ತಾ ಇದ್ದಾಳೆ. ಮತ್ತು ಅವ್ರ ಅಜ್ಜಿ ಸ್ಟೆಪ್ಸ್ ಎಲ್ಲ ಹೇಳ್ಕೊಡ್ತಾ ಇದ್ದಾರೆ ಖುಷಿಯಾಗಿ. ನನ್ನ ಮೇಲೆ ಎಲ್ಲಾದರೂ ಬೀಳ್ತೀಯಮ್ಮ ದೂರದಲ್ಲಿರು ಅಂತ ಹೇಳ್ಕೊಡ್ತಾ ಇದ್ದಾರೆ. ಸ್ಟೆಪ್ಸ್ ಎಲ್ಲ ಹೇಳ್ಕೊಡ್ತಾ ಇದ್ದಾರೆ. ನಾನು ಅಷ್ಟೊತ್ತಿಗೆ ಈ ಕಡೆ ಎಲ್ಲ ತುಂಬಿಸ್ತಾ ಇದ್ದೀನಿ ಪೂರಿ ಒಳಗಡೆ. ತಿನ್ನಲಿ, ಬಿಸಿ ಇದ್ರೇ ಇದು ಚೆನ್ನಾಗಿರುತ್ತೆ, ಇಲ್ಲಾಂದರೆ ಚೆನ್ನಾಗಿರಲ್ಲ, ಅಷ್ಟೊಂದು ಟೇಸ್ಟ್ ಇರಲ್ಲ. ತಣ್ಣಕ್ಕಾದ್ಮೇಲೆ ತಿನ್ನೋದಕ್ಕೂ ನಮ್ಮ ಕೈಯಲ್ಲಿ ಆಗಲ್ಲ. ಬಿಸಿ ಇದ್ದಾಗೆ ತಿಂದುಬಿಡಬೇಕು. ಇದನ್ನು ನಮ್ಮ ಯಜಮಾನ್ರು ಕೊಟ್ಟೆ, ಅವರು ತುಂಬ ಚೆನ್ನಾಗಿದೆ ಅಂತ ಅವ್ರ ಎಕ್ಸ್ಪ್ರೆಷನ್ ನೋಡಿದ್ರೆ ಗೊತ್ತಾಗುತ್ತೆ ಪ್ಯೂರಿ ಎಲ್ಲ ಚೆನ್ನಾಗಿದೆ ಅಂತ. ಮತ್ತು ನಾನು ಸ್ವಲ್ಪ ಟೇಸ್ಟ್ ನೋಡಿದೆ ಹೆಂಗಿದೆ ಏನು ಅಂತ. ಚೆನ್ನಾಗಿತ್ತು ಕಂಡೆ. ನೀವು ಒಂದ್ಸರಿ ಟ್ರೈ ಮಾಡ್ಬೋದು ಈ ರೆಸಿಪಿ. ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಶಿತಾ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್ ಕಂಡ್ರಿ.